ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಈ ದಿನದ ವಾಕ್ಯ ಭಾಗ ಆದಿಕಾಂಡ 6ನೇ ಅಧ್ಯಾಯ 8 ಮತ್ತು 9ನೇ ವಚನ. ಅಲ್ಲಿ, ಆದರೆ ನೋಹನು ಕರ್ತನ ದೃಷ್ಟಿಯಲ್ಲಿ ಕೃಪೆಯನ್ನ ಕಂಡುಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೃಪೆ ಅಂತ ನೋಡಿಕೊಳ್ಳುವಾಗ ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಬಾರಿ ಇದನ್ನು ಬಯಸುವಂತವರಾಗಿದ್ದೇವೆ. ಪ್ರತಿದಿನ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಕೃಪೆಗಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಆತನ ಕೃಪೆಯನ್ನ ಬೇಡಿಕೊಳ್ಳುತ್ತೇವೆ. ನಮ್ಮ ಮಕ್ಕಳ ಜೀವಿತಗಳಲ್ಲಿ, ಅವರ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ, ಕುಟುಂಬದಲ್ಲಿ ದೇವರ ಕೃಪೆಗಾಗಿ ನಾವು ಹಾರೈಸಿ ಅದನ್ನು ಬೇಡಿಕೊಳ್ಳುವರಾಗಿದ್ದೇವೆ. ಈ ವಾಕ್ಯ ಭಾಗ ನೋಡಿಕೊಳ್ಳುವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆದರೆ ನೋಹನು ಕರ್ತನ ದೃಷ್ಟಿಯಲ್ಲಿ ಕೃಪೆಯನ್ನ ಕಂಡುಕೊಂಡನೆಂಬುದಾಗಿ. ಯಾಕೆ ಅವನು ಕಂಡುಕೊಂಡನೆಂಬುದನ್ನು ಸ್ವಲ್ಪ ಹೊತ್ತು ನಾವು ಗಮನಿಸೋಣ. ನೋಹನು ದೇವರ ದೃಷ್ಟಿಯಲ್ಲಿ ಕೃಪೆಯನ್ನ ಏಕೆ ಕಂಡುಕೊಂಡನು ಅಂದರೆ, ಮೊದಲನೇದಾಗಿ ಆದಿಕಾಂಡ 6:9 ಓದಿಕೊಳ್ಳುವ ಹಾಗೆ ಅವನು ನೀತಿವಂತನಾಗಿದ್ದನು ಎಂಬುದಾಗಿ ಹೇಳ್ತದೆ. ಪ್ರಿಯರೇ, ಅವನು ನೀತಿವಂತನಾಗಿದ್ದನು. ಬಹಳ ಪ್ರಾಮುಖ್ಯವಾದ ಅಂಶ. ನಾವು ಯೇಸುವನ್ನ ಅನುಸರಿಸಿ ಪ್ರೀತಿಸುವ ಮಕ್ಕಳಾಗಿ ಜೀವಿಸುವಾಗ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಾವು ಜೀವಿಸುವ ಎಲ್ಲ ದೈನಂದಿನ ಕಾರ್ಯಗಳಲ್ಲಿ ನೀತಿವಂತರಾಗಿ ನಡೆಯುವಂಥದ್ದು ಬಹಳ ಪ್ರಾಮುಖ್ಯವಾದ ಅಂಶವಾಗಿದೆ. ಅಂದಿನ ಕಾಲದಲ್ಲಿ ನೋಹನನ್ನು ನೀತಿವಂತನಾಗಿ ನಡೆಯುತ್ತಾ ಇದ್ದರಿಂದ ಅವನಿಗೆ ದೇವರ ದೃಷ್ಟಿಯಲ್ಲಿ ಕೃಪೆಯನ್ನ ಕಂಡುಕೊಂಡೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಪ್ರಿಯರೇ, ಎರಡನೇ ಅಂಶ ನೋಡಿಕೊಳ್ಳುವಾಗ ಅದೇ 6:9 ಅವನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಇತರ ಭಾಷಾಂತರಗಳನ್ನು ನೋಡುವಾಗ ಅವನು ನಿಷ್ಕಳಂಕನಾಗಿದ್ದನು ಎಂಬ ಪದವನ್ನ ನಾವು ಓದಿಕೊಳ್ಳಬಹುದು. ಅವನು ಖಂಡಿತವಾಗಿಯೂ ಪಾಪರಹಿತನಂತೂ ಅಲ್ಲ, ಆದರೆ ಅವನಲ್ಲಿ ಎದ್ದು ಕಾಣುವಂತಹ ಸ್ಪಷ್ಟವಾದಂತಹ ಯಾವ ದೋಷಗಳು ಇರಲಿಲ್ಲ ಎಂಬುದಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬಹುದು. ಅವನು ಅಂದಿನ ಜನರಲ್ಲಿ ಬಹಳಷ್ಟು ಉನ್ನತವಾದಂತಹ ನೈತಿಕ ಸಮಗ್ರತೆಯನ್ನ ಹೊಂದಿದಂತಹ ವ್ಯಕ್ತಿಯಾಗಿದ್ದನು ಎಂದು ನಾವು ಹೇಳಬಹುದು. ಮೂರನೇ ಅಂಶ ಅದೇ ಆದಿಕಾಂಡ 6:9 ನೋಡಿಕೊಳ್ಳುವ ಹಾಗೆ ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ಅವನು ದೇವರೊಟ್ಟಿಗೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಾ ಇದ್ದರಿಂದ, ವಿಧೇಯನಾಗಿ ಇದ್ದದ್ದರಿಂದ ದೇವರ ಕೃಪೆ ಅವನಿಗೆ ದೊರೆಯಿತೆಂಬುದಾಗಿ ನಮಗೆ ಗೊತ್ತಾಗ್ತದೆ. ಅವನು ತನ್ನ ಸದಾಚಾರ ಅದರ ಸಮಗ್ರತೆಯನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದನು. ಆದಿಕಾಂಡ 5ನೇ ಅಧ್ಯಾಯ 24 ನಾವು ನೋಡುವಂತೆ, ದೇವರೊಂದಿಗೆ ನಡೆಯುವಾಗ ಅವನು ತನ್ನ ಮುತ್ತಜ್ಜನಾದ ಹನೋಕನ ಮಾದರಿಯನ್ನ ಅನುಸರಣೆ ಮಾಡಿದನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ನಮಗೆ ಗೊತ್ತಿರುವ ಹಾಗೆ ಹನೋಕನು ಕೂಡ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುತ್ತಾ ಇದ್ದರಿಂದ ಅವನು ಕಾಣದೆ ಹೋದನು ಅಥವಾ ಎತ್ತಲ್ಪಟ್ಟನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ದೇವರ ವಾಕ್ಯದಿಂದ. ಹಾಗೆಯೇ ನೋಹನು ಕೂಡ ತನ್ನ ಮುತ್ತಜ್ಜನಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದದ್ದರಿಂದ ದೇವರ ಕೃಪೆ ಅವನಿಗೆ ಲಭ್ಯವಾಯಿತು. ಪ್ರಿಯರೇ, ಇನ್ನು 4ನೇ ಅಂಶ ಆದಿಕಾಂಡ 6ನೇ ಅಧ್ಯಾಯ 22 ಮುಂದಕ್ಕೆ ಓದಿಕೊಳ್ಳುವಾಗ ಗೊತ್ತಾಗ್ತದೆ, ಅವನು ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಎಲ್ಲವನ್ನೂ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಇದನ್ನು 2 ಬಾರಿ ಒತ್ತಿ ಹೇಳಲಾಗಿದೆ. ಆದಿಕಾಂಡ 6:22 ಮತ್ತು ಆದಿಕಾಂಡ 7:5 ವರ್ಷದಲ್ಲಿ ಇದನ್ನು ಹೇಳಲಾಗಿದೆ. ಪ್ರಿಯರೇ, ಅಂದ್ರೆ ನೋಹನನ ಈ ವಿಧೇಯತೆಯು ನಂಬಿಕೆಯಿಂದ ಬಂದಿತ್ತು ಎಂಬುದಾಗಿ ನಾವು ಇಬ್ರಿಯರ ಪತ್ರಿಕೆಯಲ್ಲಿ ಓದಿಕೊಳ್ಳುತ್ತೇವೆ. ಇಬ್ರಿಯ 11:7. ಹಾಗಾಗಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನನ್ನು ಮಾಡಿದನು. ಅಂದರೆ ನೋಹನನ್ನು ದೇವರಿಗೆ ಸಂಪೂರ್ಣವಾಗಿ ವಿಧೇಯನಾಗಿದ್ದನೆಂಬುದನ್ನು ನಾವು ಇಲ್ಲಿ ಕಲಿತುಕೊಳ್ಳಬಹುದು. ಪ್ರಿಯರೇ, ಹಾಗೆ ವಿಧೇಯತೆ ಇದ್ದ ಕಾರಣಕ್ಕೋಸ್ಕರವಾಗಿಯೇ ದೇವರ ಕೃಪೆಯು ಅವನಿಗೆ ಲಭ್ಯವಾಯಿತೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು 5ನೇ ಅಂಶ 2 ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ ಬಹಳ ಚಂದವಾಗಿ ನೋಹನ ಬಗ್ಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅವನು ನೋಹನನ್ನು ಸುನೀತಿಯನ್ನು ಸಾರುವವನಾಗಿದ್ದನೆಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಇಡೀ ಲೋಕ, ಅಂದಿನ ಲೋಕ ನಾಶವಾಗಬಾರದು ಎಂಬ ಉದ್ದೇಶದಿಂದ ಅವನು ನಾವೇನ ಕಟ್ಟುತ್ತಾ ಇರುವ ಸಮಯದಲ್ಲಿಯೇ, ಎಲ್ಲವನ್ನ ಕೂಡಿಸುತ್ತಾ ಇದ್ದ ಸಮಯದಲ್ಲಿಯೇ ಅವನು ಬಿಡುವು ಮಾಡಿಕೊಂಡು ಅಲ್ಲಿದ್ದ ಎಲ್ಲಾ ಜನರಿಗೆ ಸುನೀತಿಯ ಸುವಾರ್ತೆಯನ್ನ ಸಾರಿದನೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಪ್ರಿಯರೇ, ಅವನು ತಾನಾಗಿ
ನೀತಿವಂತ ಜೀವಿತವನ್ನ ನಡೆಸಿದ್ದಷ್ಟೇ ಅಲ್ಲದೆ ಅವನು ಮತ್ತೊಬ್ಬರನ್ನೂ ಸಹ ಸುನೀತಿಗೆ ನಡೆಸಲಿಕ್ಕೆ ಅವನ ಸುವಾರ್ತೆಯನ್ನ ಸಾರಿದನೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರಿಯರೇ. ಅವನು ಧರ್ಮಹೀನ ಜಗತ್ತಿನಲ್ಲಿ ವಾಸ ಮಾಡುತ್ತಾ ಇದ್ದರೂ ಸಹ ನೀತಿಯ ಅವಶ್ಯಕತೆಯನ್ನ ಎಲ್ಲರಿಗೂ ಸಾರಿದನು ಮತ್ತು ತಾನೂ ಸಹ ಸ್ವಂತವಾಗಿ ಹಾಗೆ ಜೀವಿಸಿದ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರಿಯರೇ. ಆದ್ದರಿಂದ ನೋಹನನ್ನು ಕರ್ತನ ದೃಷ್ಟಿಯಲ್ಲಿ ಕೃಪೆಯನ್ನು ಕಂಡುಕೊಂಡದ್ದು ಯಾಕೆಂದ್ರೆ ಮೊದಲನೇದಾಗಿ ಅವನು ನೀತಿವಂತನಾಗಿದ್ದನು, ಎರಡನೇದಾಗಿ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು, ಮೂರನೇದಾಗಿ ದೇವರೊಟ್ಟಿಗೆ ಅನ್ಯೋನ್ಯವಾಗಿದ್ದನು, ನಾಲ್ಕನೇದಾಗಿ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಅವನು ಮಾಡಿ ವಿಧೇಯನಾದನು ಮತ್ತು ಐದನೇದಾಗಿ ಅವನು ಸುನೀತಿಯನ್ನ ಇತರರಿಗೆ ಸಾರಿ ನೀವು ರಕ್ಷಣೆ ಹೊಂದಿಕೊಳ್ಳಿ ಎಂಬ ಸುವಾರ್ತೆಯನ್ನ ಸಾರಿದನು. ಪ್ರಿಯರೇ, ಒಂದು ವೇಳೆ ನೀವು ಇನ್ನೂ ದೇವರ ಕೃಪೆಯನ್ನು ಕಂಡುಕೊಳ್ಳದಿದ್ದರೆ ಅಥವಾ ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ಪಶ್ಚಾತ್ತಾಪ ಪಡುವ ಮೂಲಕ ದೇವರ ದೃಷ್ಟಿಯಲ್ಲಿ ಏಕೆ ದಯೆಯನ್ನ ಕೃಪೆಯನ್ನ ಪಡೆಯಬಾರದು? ಹಾಗೆ ಮಾಡುವಾಗ ಹೊಸ ಆಕಾಶ ಮತ್ತು ಹೊಸ ಭೂಮಿಯನ್ನು ಪ್ರಾರಂಭಿಸುವ ದೇವರ ಬರುವಿಕೆಯನ್ನು ನಾವು ಸಂತೋಷದಿಂದ ಎದ್ದು ನೋಡಬಹುದಲ್ಲವೇ? ಹಾಗಾದರೆ ಬನ್ನಿ, ಕರ್ತನ ಕೃಪೆಗೆ ಪಾತ್ರರಾಗೋಣ, ನೀತಿಯ ಜೀವಿತವನ್ನು ಜೀವಿಸುವ ಕ್ರಿಸ್ತನ ಮಕ್ಕಳಾಗಿ ಬಾಳೋಣ. ಆತನಿಗೆ ನಮ್ಮ ಜೀವಿತಗಳಲ್ಲಿ ಮಹಿಮೆ ಉಂಟಾಗಲಿ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.